ಧನಸ್ಸು ರಾಶಿ ಗ್ರಹಚಾರ ಕೆಟ್ಟಾಗ ಕಷ್ಟಪಟ್ಟು ಮಾಡಿದಂತಹ ಕೆಲಸಗಳು ಫಲ ಕೊಡೋದಿಲ್ಲ. ಎಷ್ಟು ನೋವಾಗಬೇಕು ಇದನ್ನು ಅನುಭವಿಸ್ತಕ್ಕಂತಹ ದಿವಸ ಇದು. ಹಿರಿಯರ ಆಸ್ತಿಯ ವಿಚಾರದಲ್ಲಿ ಗಲಾಟೆ ಆಗ್ತಕ್ಕಂತಹದ್ದು. ದೊಡ್ಡ ದೊಡ್ಡ ಆಲೋಚನೆಗಳು ಮನಸ್ಸಿಗೆ ಬರುತ್ತೆ, ಕಾರ್ಯರೂಪಕ್ಕೆ ಬರಬೇಕಲ್ಲ, ಅದು ಬಹಳ ಮುಖ್ಯವಾದ್ದು. ಆಲೋಚನೆ ನಾವೇನು ಬೇಕಾದರೂ ಮಾಡಬಹುದು, ಆದರೆ ಕಾರ್ಯರೂಪಕ್ಕೆ ತರುವಾಗ ನಮ್ಮ ಯೋಗ್ಯತೆಗೆ, ನಮ್ಮ ಶಕ್ತಿಗೆ ಯಾವುದು ಸೂಕ್ತ ಅನ್ನುವಂಥದ್ದನ್ನು ಯೋಚನೆ ಮಾಡಿ ಕಾರ್ಯರೂಪಕ್ಕೆ ತರಬೇಕು. ಅದು ಬಹಳ ಕಷ್ಟ ಸಾಧ್ಯವಾದಂತಹ ವಿಚಾರವಾಗುತ್ತೆ. ಮನೆಯಲ್ಲಿ ಅಶಾಂತಿಯ ವಾತಾವರಣ, ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಅವಮಾನ, ಕರ್ತವ್ಯ ನಿರ್ವಹಣೆ, ಅದರ ನಿಯಮ ಇದೆಲ್ಲವನ್ನು ಸರಿಯಾಗಿ ಪಾಲಿಸಬೇಕು, ನಿಯಮಬದ್ಧವಾಗಿರಬೇಕು ಅನ್ನುವಂಥದ್ದು ಮುಖ್ಯವಾಗುತ್ತೆ. ಈಶ್ವರನ ಪ್ರಾರ್ಥನೆಯನ್ನು ಮಾಡಿ ಶುಭವಾಗಿ. ಮಕರ ರಾಶಿ ಮನೆಯ ವಾತಾವರಣ ಚೆನ್ನಾಗಿರುತ್ತೆ. ಮನೆಯಲ್ಲಿ ಸಂತೋಷದಿಂದ ಇರಬಹುದಾದಂತಹ ಕೆಲವು ಸಂದರ್ಭಗಳು ಒದಗಿ ಬರುತ್ತೆ ಅಂತ ಅರ್ಥ. ಹಣ ಖರ್ಚಾಗೋದ್ರಿಂದ ಬೇಸರವಾಗುತ್ತೆ. ಇದು ಸಾರ್ವತ್ರಿಕವಾಗಿರತಕ್ಕಂತಹ ಒಂದು ವಿಚಾರ ಆದರೂ ಕೂಡ ಮನೆಯಲ್ಲಿ ಬೇಡದೇ ಇರತಕ್ಕಂತಹ ವಿಚಾರಕ್ಕೆ ಹಣವನ್ನು ಖರ್ಚು ಮಾಡಿಸ್ತಾರಲ್ಲ, ಅದು ಬಹಳ ಬೇಸರವನ್ನು ತರುತ್ತೆ. ಸಣ್ಣ ಬದಲಾವಣೆ ಆಗೋದ್ರಿಂದ ಉದ್ಯೋಗದಲ್ಲಿ ಗೊಂದಲವಾಗ್ತಕ್ಕಂಥದ್ದು, ಅದನ್ನು ಗಮನಿಸ್ಕೊಳ್ಳಿ. ಶತ್ರುಗಳು ಮಿತ್ರರಾಗ್ತಕ್ಕಂತಹ ದಿವಸ. ಎಷ್ಟೋ ದಿವಸಗಳಿಂದ ಮಾತಾಡದೇ ಇರತಕ್ಕಂಥವ್ರು ಏನೋ ದಿಢೀರಂತ ನಿಮ್ಮ ಹತ್ರ ಮಾತಾಡ್ತಕ್ಕಂಥದ್ದು, ಆ ಶತ್ರುತ್ವವನ್ನು ಮರ್ತಿದ್ದಾರೇನೋ ಅನ್ನುವಂತಹ ಭಾವನೆಯನ್ನು ಸೃಷ್ಟಿ ಮಾಡ್ತಕ್ಕಂಥದ್ದಾಗತ್ತೆ. ಮಕ್ಕಳ ವಿಚಾರದಲ್ಲಿ ತುಂಬ ಅನುಕೂಲ ಇರತಕ್ಕಂಥದ್ದು. ಅಣ್ಣ ತಮ್ಮಂದರ ಮಧ್ಯದಲ್ಲಿ ದೊಡ್ಡ ಮಟ್ಟದ ಜಗಳ ಆಗೋದಕ್ಕೆ ಕಾರಣವಾಗುತ್ತೆ. ವಿಷ್ಣು ಸಹಸ್ರನಾಮವನ್ನು ಪಠನೆ ಮಾಡಿ ಇಲ್ಲ ಶ್ರವಣ ಮಾಡಿ ಶುಭವಾಗಿ. ಕುಂಭರಾಶಿ ವಿನಾಕಾರಣ ದಾಂಪತ್ಯದಲ್ಲಿ ಹುಟ್ಟಿದಂತಹ ವೈಮನಸ್ಸು ದೂರವಾಗ್ತಕ್ಕಂತಹದ್ದು, ತಪ್ಪಿನ ಅರಿವಾಗ್ತಕ್ಕಂಥದ್ದು, ಪಾಪಪ್ರಜ್ಞೆ ಕಾಡ್ತಕ್ಕಂಥದ್ದು, ಇವೆಲ್ಲವನ್ನು ಈ ದಿವಸ ನೋಡಬಹುದು. ವಿದ್ಯಾರ್ಥಿಗಳಿಗೆ ಅನುಕೂಲಕರವಾದಂತಹ ವಾತಾವರಣ ಇರುತ್ತೆ. ನೌಕರಿಯಲ್ಲಿ ಅಥವಾ ಉದ್ಯೋಗದಲ್ಲಿ ಹಲವಾರು ರೀತಿಯ ಚರ್ಚೆಗಳು ಬರುತ್ತೆ. ನಿಮ್ಮ ವೈಯಕ್ತಿಕವಾದಂತಹ ಜೀವನಕ್ಕೆ ಯಾವುದು ಸೂಕ್ತವೋ ಅದನ್ನು ಆಯ್ಕೆ ಮಾಡಿಕೊಳ್ತಕ್ಕಂತಹದ್ದು, ಆ ವಿಚಾರವನ್ನು ಪ್ರಸ್ತಾಪ ಮಾಡ್ತಕ್ಕಂಥದ್ದು ಬಹಳ ಒಳ್ಳೆಯದಾಗಿರುತ್ತೆ. ಮನೆಯಲ್ಲಿ ಮಾತ್ರ ಸಮಾಧಾನ ಇಲ್ಲದೇ ಇರತಕ್ಕಂಥದ್ದು. ಮಕ್ಕಳಿಗೆ ವಿದ್ಯಾಕ್ಷೇತ್ರದಲ್ಲಿ ಪ್ರಗತಿ ಇದೆ. ನಿಮ್ಮ ವಯಸ್ಸಿಗೆ ಅನುಗುಣವಾದಂತಹ ಸಾಧನೆಗೆ ಅವಕಾಶವನ್ನು ಮಾಡಿಕೊಡುತ್ತೆ. ಮನೆ ದೇವರಿಗೆ ವಿಶೇಷವಾದಂತಹ ಪ್ರಾರ್ಥನೆಯನ್ನು ಸಲ್ಲಿಸಿ ತುಪ್ಪದ ದೀಪವನ್ನು ಹಚ್ಚಿ ಪ್ರಾರ್ಥನೆ ಮಾಡಿ ಶುಭವಾಗಿ. ಕೊನೆಯದಾಗಿ ಮೀನರಾಶಿ ಕೆಲಸ ಮಾಡ್ತಕ್ಕಂತಹ ಸ್ಥಳದಲ್ಲಿ, ಕಚೇರಿಯಲ್ಲಿ ನೀವು ನಿಂದನೆಗೊಳಗಾಗ್ತೀರಿ. ಯಾವುದೋ ವಿಚಾರವನ್ನು ಎಲ್ಲರೂ ಕೂಡ ನಿಂದಿಸ್ತಾರೆ. ಈ ನಿರ್ಧಾರ ಮಾಡಿದ್ದು, ಈ ಕೆಲಸ ಮಾಡಿದ್ದು ಸರಿಯಲ್ಲ ಅನ್ನುವಂತಹ ವಿಚಾರವನ್ನು ಹೇಳ್ತಾರೆ ಎನ್ನುವ ಅರ್ಥ. ಷೇರು ಮಾರುಕಟ್ಟೆಯಲ್ಲಿ ಲಾಭ ಇದೆ. ಹಿಂದೆ ಹೂಡಿಕೆ ಮಾಡಿದಂತಹ ಹಣ ಲಾಭವನ್ನು ಕೊಡುವಂಥದ್ದು. ವ್ಯಾವಹಾರಿಕ ವಿಚಾರಗಳನ್ನು ಮನೆಯವರ ಜೊತೆಯಲ್ಲಿ ವಿನಿಮಯ ಮಾಡಿಕೊಳ್ಬೇಕು. ಇಲ್ಲದೇ ಇದ್ದರೆ ನೀವು ಎಲ್ಲಿ ಯಾವ ವ್ಯವಹಾರವನ್ನು ಮಾಡಿದ್ದೀರಿ ಅನ್ನುವಂಥದ್ದು ಮನೆಯವರಿಗೆ ತಿಳಿಯುವುದೇ ಇಲ್ಲ. ಅದು ದೊಡ್ಡ ಮಟ್ಟದ ನಷ್ಟಕ್ಕೆ, ಕಷ್ಟಕ್ಕೆ, ಅವಮಾನಕ್ಕೆ ಕಾರಣವಾಗ್ತಕ್ಕಂಥದ್ದು. ವ್ಯಾಪಾರದಲ್ಲಿ ಹೊಸ ಹೊಸ ಒಪ್ಪಂದಗಳಾಗ್ತಕ್ಕಂತಹ ಸೂಚನೆಗಳಿದೆ. ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನವನ್ನು ಹರಿಸಿ. ಕೇವಲ ವ್ಯವಹಾರ, ವ್ಯಾಪಾರ, ಹಣ ಸಂಪಾದನೆ ಇದರಲ್ಲೇ ಕಾಲವನ್ನು ಕಳೀತಾ ಇದ್ದರೆ ಆರೋಗ್ಯದಲ್ಲಿ ಏನೇನೆಲ್ಲ ವ್ಯತ್ಯಾಸ ಆಗಿದೆ, ಬದಲಾವಣೆ ಆಗಿದೆ ಅನ್ನೋದರ ಗಮನ ಇಲ್ಲದೆ ಹೋಗ್ಬಿಟ್ರೆ ತೊಂದರೆ ಆದೀತು. ವಿದೇಶದಿಂದ ಶುಭವಾರ್ತೆಯನ್ನು ಕೇಳಲಿಕ್ಕೆ ಅವಕಾಶಗಳು ಈ ದಿವಸ ಒದಗಿ ಬರುವಂಥದ್ದಿದೆ. ಇಷ್ಟ ದೇವತಾ ಪ್ರಾರ್ಥನೆಯನ್ನು ಮಾಡಿ ಶುಭವಾಗಿ.